ವೆಲ್ಕಮ್ ಬ್ಯಾಕ್. ಪಟ್ಟಣದಲ್ಲಿ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಹುತಾತ್ಮ ಯೋಧ ಇಮ್ತಿಯಾಜ್ಗೆ ಅಂತಿಮ ಗೌರವಗಳನ್ನು ಸಲ್ಲಿಸಲಾಗ್ತಾ ಇದೆ. ಪಾಕ್ ವಿರುದ್ಧ ಫೈರಿಂಗ್ ವೇಳೆ ಹುತಾತ್ಮರಾಗಿದ್ದಂತಹ ಯೋಧ ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಯೋಧ ಇಮ್ತಿಯಾಜ್ ಪಾಟ್ನಾದಲ್ಲಿ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿರುವಂತಹ ಯೋಧ ಇಮ್ತಿಯಾಜ್ ಅವರಿಗೆ ಪಾಟ್ನಾದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ದೇಶದ ಹೆಮ್ಮೆಯ ಪುತ್ರ ಯೋಧ ಇಮ್ತಿಯಾಜ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. एक स्वर से इनको श्रद्धांजलि दे रहे हैं, इनको नमन कर रहे हैं और एक स्वर से बोल रहे हैं कि अगर हमारे सेना के जवान नहीं रहते तो हम लोग सुरक्षित नहीं रहते। और जिस तरह से मोहम्मद इम्तियाज ने शहादत दे करके देश को बचाया है, पाकिस्तान के नापाक इरादे को ध्वस्त किया है, तो यह सामने। ವೆಲ್ಕಮ್ ಬ್ಯಾಕ್. ಪಟ್ಟಣದಲ್ಲಿ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಹುತಾತ್ಮ ಯೋಧ ಇಮ್ತಿಯಾಜ್ಗೆ ಅಂತಿಮ ಗೌರವಗಳನ್ನು ಸಲ್ಲಿಸಲಾಗ್ತಾ ಇದೆ. ಪಾಕ್ ವಿರುದ್ಧ ಫೈರಿಂಗ್ ವೇಳೆ ಹುತಾತ್ಮರಾಗಿದ್ದಂತಹ ಯೋಧ ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಯೋಧ ಇಮ್ತಿಯಾಜ್ ಪಾಟ್ನಾದಲ್ಲಿ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿರುವಂತಹ ಯೋಧ ಇಮ್ತಿಯಾಜ್ ಅವರಿಗೆ ಪಾಟ್ನಾದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ದೇಶದ ಹೆಮ್ಮೆಯ ಪುತ್ರ ಯೋಧ ಇಮ್ತಿಯಾಜ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. एक स्वर से इनको श्रद्धांजलि दे रहे हैं, इनको नमन कर रहे हैं और एक स्वर से बोल रहे हैं कि अगर हमारे सेना के जवान नहीं रहते तो हम लोग सुरक्षित नहीं रहते। और जिस तरह से मोहम्मद इम्तियाज ने शहादत दे करके देश को बचाया है, पाकिस्तान के नापाक इरादे को ध्वस्त किया है, तो यह सामने। ವೆಲ್ಕಮ್ ಬ್ಯಾಕ್. ಪಟ್ಟಣದಲ್ಲಿ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಹುತಾತ್ಮ ಯೋಧ ಇಮ್ತಿಯಾಜ್ಗೆ ಅಂತಿಮ ಗೌರವಗಳನ್ನು ಸಲ್ಲಿಸಲಾಗ್ತಾ ಇದೆ. ಪಾಕ್ ವಿರುದ್ಧ ಫೈರಿಂಗ್ ವೇಳೆ ಹುತಾತ್ಮರಾಗಿದ್ದಂತಹ ಯೋಧ ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಯೋಧ ಇಮ್ತಿಯಾಜ್ ಪಾಟ್ನಾದಲ್ಲಿ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿರುವಂತಹ ಯೋಧ ಇಮ್ತಿಯಾಜ್ ಅವರಿಗೆ ಪಾಟ್ನಾದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ದೇಶದ ಹೆಮ್ಮೆಯ ಪುತ್ರ ಯೋಧ ಇಮ್ತಿಯಾಜ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ.
सभी एक स्वर से इनको श्रद्धांजलि दे रहे हैं, इनको नमन कर रहे हैं और एक स्वर से बोल रहे हैं कि अगर हमारे सेना के जवान नहीं रहते तो हम लोग सुरक्षित नहीं रहते। और जिस तरह से मोहम्मद इम्तियाज ने शहादत दे करके देश को बचाया है, पाकिस्तान के नापाक इरादे को ध्वस्त किया है, तो यह सामने ಪಟ್ಟಣದಲ್ಲಿ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಹುತಾತ್ಮ ಯೋಧ ಇಮ್ತಿಯಾಜ್ಗೆ ಅಂತಿಮ ಗೌರವಗಳನ್ನು ಸಲ್ಲಿಸಲಾಗ್ತಾ ಇದೆ. ಪಾಕ್ ವಿರುದ್ಧ ಫೈರಿಂಗ್ ವೇಳೆ ಹುತಾತ್ಮರಾಗಿದ್ದಂತಹ ಯೋಧ ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಯೋಧ ಇಮ್ತಿಯಾಜ್ ಪಾಟ್ನಾದಲ್ಲಿ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿರುವಂತಹ ಯೋಧ ಇಮ್ತಿಯಾಜ್ ಅವರಿಗೆ ಪಾಟ್ನಾದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ದೇಶದ ಹೆಮ್ಮೆಯ ಪುತ್ರ ಯೋಧ ಇಮ್ತಿಯಾಜ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. सभी एक स्वर से इनको श्रद्धांजलि दे रहे हैं, इनको नमन कर रहे हैं और एक स्वर से बोल रहे हैं कि अगर हमारे सेना के जवान नहीं रहते तो हम लोग सुरक्षित नहीं रहते। और जिस तरह से मोहम्मद इम्तियाज ने शहादत दे करके देश को बचाया है, पाकिस्तान के नापाक इरादे को ध्वस्त किया है, तो यह सामने ಪಟ್ಟಣದಲ್ಲಿ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಹುತಾತ್ಮ ಯೋಧ ಇಮ್ತಿಯಾಜ್ಗೆ ಅಂತಿಮ ಗೌರವಗಳನ್ನು ಸಲ್ಲಿಸಲಾಗ್ತಾ ಇದೆ. ಪಾಕ್ ವಿರುದ್ಧ ಫೈರಿಂಗ್ ವೇಳೆ ಹುತಾತ್ಮರಾಗಿದ್ದಂತಹ ಯೋಧ ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಯೋಧ ಇಮ್ತಿಯಾಜ್ ಪಾಟ್ನಾದಲ್ಲಿ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿರುವಂತಹ ಯೋಧ ಇಮ್ತಿಯಾಜ್ ಅವರಿಗೆ ಪಾಟ್ನಾದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ದೇಶದ ಹೆಮ್ಮೆಯ ಪುತ್ರ ಯೋಧ ಇಮ್ತಿಯಾಜ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. सभी एक स्वर से इनको श्रद्धांजलि दे रहे हैं, इनको नमन कर रहे हैं और एक स्वर से बोल रहे हैं कि अगर हमारे सेना के जवान नहीं रहते तो हम लोग सुरक्षित नहीं रहते। और जिस तरह से मोहम्मद इम्तियाज ने शहादत दे करके देश को बचाया है, पाकिस्तान के नापाक इरादे को ध्वस्त किया है, तो यह सामने ಪಟ್ಟಣದಲ್ಲಿ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಹುತಾತ್ಮ ಯೋಧ ಇಮ್ತಿಯಾಜ್ಗೆ ಅಂತಿಮ ಗೌರವಗಳನ್ನು ಸಲ್ಲಿಸಲಾಗ್ತಾ ಇದೆ. ಪಾಕ್ ವಿರುದ್ಧ ಫೈರಿಂಗ್ ವೇಳೆ ಹುತಾತ್ಮರಾಗಿದ್ದಂತಹ ಯೋಧ ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಯೋಧ ಇಮ್ತಿಯಾಜ್ ಪಾಟ್ನಾದಲ್ಲಿ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿರುವಂತಹ ಯೋಧ ಇಮ್ತಿಯಾಜ್ ಅವರಿಗೆ ಪಾಟ್ನಾದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ದೇಶದ ಹೆಮ್ಮೆಯ ಪುತ್ರ ಯೋಧ ಇಮ್ತಿಯಾಜ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. सभी
एक स्वर से इनको श्रद्धांजलि दे रहे हैं, इनको नमन कर रहे हैं और एक स्वर से बोल रहे हैं कि अगर हमारे सेना के जवान नहीं रहते तो हम लोग सुरक्षित नहीं रहते। और जिस तरह से मोहम्मद इम्तियाज ने शहादत दे करके देश को बचाया है, पाकिस्तान के नापाक इरादे को ध्वस्त किया है, तो यह सामने ವೆಲ್ಕಮ್ ಬ್ಯಾಕ್. ಪಟ್ಟಣದಲ್ಲಿ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಹುತಾತ್ಮ ಯೋಧ ಇಮ್ತಿಯಾಜ್ಗೆ ಅಂತಿಮ ಗೌರವಗಳನ್ನು ಸಲ್ಲಿಸಲಾಗ್ತಾ ಇದೆ. ಪಾಕ್ ವಿರುದ್ಧ ಫೈರಿಂಗ್ ವೇಳೆ ಹುತಾತ್ಮರಾಗಿದ್ದಂತಹ ಯೋಧ ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ. ಯೋಧ ಇಮ್ತಿಯಾಜ್ ಪಾಟ್ನಾದಲ್ಲಿ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಆರ್ಎಸ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿರುವಂತಹ ಯೋಧ ಇಮ್ತಿಯಾಜ್ ಅವರಿಗೆ ಪಾಟ್ನಾದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ದೇಶದ ಹೆಮ್ಮೆಯ ಪುತ್ರ ಯೋಧ ಇಮ್ತಿಯಾಜ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. देखिए गार्ड ऑफ ऑनर दिए जाने लगा। आप ये तस्वीर सभी एक स्वर से इनको श्रद्धांजलि दे रहे हैं, इनको नमन कर रहे हैं और एक स्वर से बोल रहे हैं कि अगर हमारे सेना के जवान नहीं रहते तो हम लोग सुरक्षित नहीं रहते। और जिस तरह से मोहम्मद इम्तियाज ने शहादत दे करके देश को बचाया है, पाकिस्तान के नापाक इरादे को ध्वस्त किया है, तो यह